ಬಂಧುಗಳೇ, ಕರ್ನಾಟಕ ಜಾನಪದ ಕಲೆಗಳಿಂದ ಶ್ರೀಮಂತವಾಗಿರುವಂತಹ ರಾಜ್ಯ. ಈಗಾಗಲೇ ತಿಳಿಸಿದಂತೆ 160ಕ್ಕೂ ಹೆಚ್ಚು ಜಾನಪದ ಪ್ರಕಾರಗಳು ಕರ್ನಾಟಕದಲ್ಲಿರೋದು ವಿಶೇಷ. ಬಂಧುಗಳೇ, ಅಂದಿದ್ದ ಹಾಗೆ ಇಂದಿಗೂ ಕೂಡ ದಸರಾ ಹಬ್ಬದ ಮೂಲದಲ್ಲಿ ಸಂಪ್ರದಾಯವಿದೆ. ಸಾವಿರಾರು ಬಗೆಯ ಸಂಭ್ರಮಗಳು ಅಡಗಿವೆ. ಎಲ್ಲ ವಯೋಮಾನದವರು ರೆಕ್ಕೆ ಬಿಚ್ಚಲು ವೇದಿಕೆಗಳಿವೆ. ಅಂಬಾವಿಲಾಸ ಅರಮನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು, ವಿಧಿವಿಧಾನಗಳು ನಿತ್ಯವೂ ಕೂಡ ನಡೆಯುತ್ತಲೇ ಇವೆ. ಪಟ್ಟದ ಆನೆ ಹಸುವಿಗೆ ನಿತ್ಯವೂ ಪೂಜೆ, ಖಾಸಗಿ ದರ್ಬಾರ್, ರಾಜ ಮನೆತನದ ಸೊಬಗನ್ನ ಎತ್ತಿ ಹಿಡಿಯುತ್ತಿವೆ. ಕರ್ನಾಟಕ ಸರ್ಕಾರ ಎಲ್ಲರ ಒಳಿತನ್ನ ಬಯಸಿ ಎಲ್ಲರಿಗೂ ಸಂಭ್ರಮವನ್ನ ತುಂಬಲಿಕ್ಕಾಗಿ 2025ನೇ ಸಾಲಿನ ಈ ದಸರಾ ಮಹೋತ್ಸವವನ್ನು ಅದ್ಧೂರಿಯಾಗಿ ಅತ್ಯಂತ ವಿಜೃಂಭಣೆಯಾಗಿ ಆಯೋಜನೆ ಮಾಡಿದೆ. ಪ್ರೀತಿಯ ಬಂಧುಗಳೇ, ಕೆಲವೇ ಕ್ಷಣಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು, ಸಮಾಜ ಕಲ್ಯಾಣ ಇಲಾಖೆಯ ಹೆಮ್ಮೆಯ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ರಾಜಮಾರ್ಗದಲ್ಲಿ ಬರಲಿದ್ದಾರೆ. ನಾವೆಲ್ಲರೂ ಅವರನ್ನ ಕಣ್ತುಂಬಿಕೊಂಡು ಅವರು ಬಂದಾಗ ದಸರೆಯ ಶುಭಾಶಯಗಳನ್ನ ಒಟ್ಟಾಗಿ ತಿಳಿಸೋಣ. ಪ್ರೀತಿಯ ಬಂಧುಗಳೇ, ಮೈಸೂರಿನ ಮಣ್ಣಿನ ಕಣದಲ್ಲೂ ಸೌಹಾರ್ದದ ಪರಿಮಳವಿದೆ. ಅದು ಪರಂಪರೆಯಿಂದ ಬಂದಂತಹ ಮಹಾಬಳುವಳಿ. ವಿಜಯನಗರದ ಅರಸರು ಒಡೆಯರ್ ಕಾಲದಲ್ಲೂ ಈ ಸೌಹಾರ್ದ ಪರಂಪರೆ ಮುಂದುವರಿಯುತ್ತಲೇ ಬಂದಿದೆ. ಮೈಸೂರಿನಲ್ಲಿ ನಡೆಯುತ್ತಿದ್ದುದು, ಈಗ ನಡೆಯುತ್ತಿರುವುದು ಕೂಡ ಸರ್ವ ಧರ್ಮಗಳ ಸಮ್ಮಿಲನವಾಗಿರುವಂತಹ ದಸರಾವೆಂದರೆ ಎಲ್ಲರ ಮೈ ಮನಗಳನ್ನು ಅರಳಿಸುವಂತಹ ಮಹೋನ್ನತ ಪರಂಪರೆಯನ್ನ ಪ್ರತಿಫಲಿಸುವಂತಹ ಮಹೋತ್ಸವವಿದು, ಮಹಾ ಸಾಂಸ್ಕೃತಿಕ ಸಂಭ್ರಮ. ಬಂಧುಗಳೇ, ಇಡೀ ದೇಶದಲ್ಲಿ ದಸರಾ ನವರಾತ್ರಿ ಉತ್ಸವ ನಡೀತಾ ಇದ್ರು ಕೂಡ ಮೈಸೂರಿನ ದಸರಾ ವಿಶೇಷ ಸ್ಥಾನದಲ್ಲಿ ನಿಲ್ಲುತ್ತೆ. ಅದರಲ್ಲೂ ಕೂಡ ವಿಜಯದಶಮಿ ದಿನ ನಡೆಯುವಂತಹ ಈ ಒಂದು ಜಂಬೂ ಸವಾರಿ ಇಡೀ ವಿಶ್ವದಲ್ಲಿ ಶ್ರೇಷ್ಠ ಮತ್ತು ವಿಶಿಷ್ಟ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಲಾರದು. ಬಂಧುಗಳೇ, ಮಹಾತ್ಮ ಗಾಂಧೀಜಿಯವರು ಬೆಳಗಾವಿ ಅಧಿವೇಶನಕ್ಕೆ ಬಂದು 150 ವರ್ಷಗಳು ಸಂದಿವೆ. ಇಂಥದೊಂದು ಐತಿಹಾಸಿಕ ಸ್ಮರಣೆ ಆಗ್ತಾ ಇರುವಂತಹ ಹೊತ್ತಿನಲ್ಲೇ ವಿಜಯದಶಮಿಯ ಈ ದಿನದಂದೇ ಗಾಂಧೀಜಿಯವರ ಜಯಂತಿಯೂ ಒಟ್ಟಾಗಿ ಬಂದಿರುವಂಥದ್ದು ಇದೊಂದು ಮಹಾಯೋಗ, ಸುಯೋಗ ಅಂತಲೇ ಹೇಳ್ಬೋದು. ಮಹಾತ್ಮ ಗಾಂಧೀಜಿಯವರಿಗೆ ಮೈಸೂರು ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಬಗ್ಗೆ ಅಪಾರವಾದಂಥ ಪ್ರೀತಿ, ಮೆಚ್ಚುಗೆ, ಗೌರವ, ಅಭಿಮಾನಗಳು ತುಂಬಿದ್ವು. ಆ ಕಾರಣಕ್ಕಾಗಿ ಅವರನ್ನ ಕೃಷ್ಣರಾಜ ಒಡೆಯರವರ ಜನರ ಪ್ರೀತಿ ಮತ್ತು ಎಲ್ಲರನ್ನು ಸಮಾನವಾಗಿ ಕಾಣುವಂತಹ ವ್ಯಕ್ತಿತ್ವವನ್ನು ಕಂಡು ರಾಜಶ್ರೀ ಅಂತಲೇ ಅವರನ್ನ ಸಂಬೋಧನೆ ಮಾಡಿದ್ರು. ಇದು ಮತ್ತೆ ಮತ್ತೆ ನಾವು ನೆನಪಿಸಿಕೊಳ್ಳಲೇಬೇಕಾಗಿರುವಂತಹ ಸಂಗತಿ. ತಾಯಿ ಚಾಮುಂಡಿ ದುಷ್ಟರನ್ನ ಶಿಕ್ಷಿಸಿ ಶಿಷ್ಟರನ್ನ ರಕ್ಷಣೆ ಮಾಡುವ ಹಾಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಓಕೆ, ಈಗ ಗಜಪಡೆಗೆ ಪೂಜೆ ಆಗ್ತದೆ ಮೇಡಮ್ ಅಲ್ಲಿ. ಸೊ ಇನ್ನೇನು ಈ ಸ್ತಬ್ಧ ಚಿತ್ರಗಳ ಮೆರವಣಿಗೆ ಆಗುತ್ತೆ. ಸೊ ಒಂದೊಂದು ಸ್ತಬ್ಧ ಚಿತ್ರಗಳು ಒಂದೊಂದು ಸಂಸ್ಕೃತಿಗಳನ್ನ ಒಂದೊಂದು ಥೀಮ್ ಇಟ್ಕೊಂಡು ಅದು ಗೊತ್ತು. ನಮ್ಮ ಇಷ್ಟ ಬಂದಿದ್ ಮಾತಾಡಕ್ಕಾಗಲ್ಲ. ಅಲ್ಲಿ ಏನಿರುತ್ತೋ ಅದನ್ನ ನೋಡಿ ಲಿಸ್ಟ್ ಕೊಟ್ರೆ ನಾವು ಹೇಳ್ಬೋದು ಏನಿದೆ ಅಂತಂದು ಅಲ್ವಾ. ಅಲ್ಲೆಲ್ಲ ಕರೆಕ್ಟು, ಬಟ್ ನಮ್ಗೆ ಅಲ್ಲಿ ಏನ್ ಟ್ಯಾಬ್ಲೋ ಇದೆ ಅಂತ ನೋಡೋ ಅಷ್ಟೊತ್ತಿಗೆ ನಾನು ಇಸ್ಕೊಡ್ತೀನಿ ಮೇಡಮ್. ನೀವು ಲಿಸ್ಟ್ ಕೊಟ್ರೆ ಅದ್ರಲ್ಲಿ ಏನಿರಕ್ ಸಾಧ್ಯ ಅಂತ ನಾವೇ ಈಗ ಅದೇ ಗಜಪಡೆಗೆ ಈಗ ನಮ್ಗಳಿಗೆ ಅವ್ರು ಯಾರ್ಯಾರು ಅಂತ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಅವ್ರಿಗೆ ಹಣೆಪಟ್ಟಿ ಹಾಕಿದಾರೆ ಅವ್ರ ಹೆಸರುಗಳನ್ನ. ನಾನು ಅಭಿಮನ್ಯು ಬರ್ತಾ ಇದ್ದೀನಿ, ನಾನು ಭೀಮಾ ಬರ್ತಾ ಇದ್ದೀನಿ, ಕುಮ್ಕಿ ಆನೆಗಳ ಹೆಸರೇನು ಅಂತ ಹಣೆಪಟ್ಟಿ ಹಾಕಿರ್ತಾರೆ, ನಾವು ನೋಡ್ಬೋದು. ಸೊ ಎಕ್ಸಾಕ್ಟ್ ಆಗಿ ಒಂದು 3:45-4 ಗಂಟೆಗೆ ಈ ಅಂಬಾರಿಯ ಮೆರವಣಿಗೆ ಶುರುವಾಗುತ್ತೆ. ಅಲ್ಲಿ ತನಕ ಸ್ತಬ್ಧ ಚಿತ್ರಗಳ ಮೆರವಣಿಗೆ ಸಾಗುತ್ತೆ. ಸೊ ಆ ಸ್ತಬ್ಧ ಚಿತ್ರಗಳು ಈ ಸಲದ ಕಾನ್ಸೆಪ್ಟ್ ಏನು ಅನ್ನೋದನ್ನ ನಿಮ್ಮ ಮುಂದೆ ನಾವು ಏನು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ 2025 ದಸರಾದಲ್ಲಿ ನಿಮ್ಮ ಮುಂದೆ ಅದನ್ನು ನಾವು ಪ್ರಸ್ತಾಪ ಮಾಡ್ತೀವಿ. ಸದ್ಯಕ್ಕೆ ನಂದಿ ಧ್ವಜಕ್ಕೆ ಪೂಜೆನ ಸಲ್ಲಿಸಿದ ನಂತರ ಸಿಎಂ ಸಿದ್ದರಾಮಯ್ಯ ಅವರ ಟೀಮ್ ಏನಿದೆ ಈಗ ನೋಡಿ ಅಲ್ಲಿ
ಮೈಸೂರಿಗೆ ಸಂಬಂಧಪಟ್ಟ ಸಚಿವರುಗಳು, ರಾಜಕಾರಣಿಗಳು ಎಲ್ಲರೂ ಇದ್ದಾರೆ ಅಲ್ಲಿ ಆ ಜೀಪ್ನಲ್ಲಿ. ಸೊ ಈಗ ಅವರು ಈ ಗಜಪಡೆಗೆ ಕೂಡ ಪುಷ್ಪಾರ್ಚನೆಯನ್ನ ಮಾಡಿದ್ದಾರೆ. ಸೊ ಇಲ್ಲಿಂದ ಜಂಬೂ ಸವಾರಿ ಆರಂಭ ಅಂತ ಇಲ್ಲಿಂದ. ಸೊ ಈಗ ಸ್ತಬ್ಧ ಚಿತ್ರಗಳು ಅಥವಾ ಟ್ಯಾಬ್ಲೋ ಮೂಮೆಂಟ್ಸ್ ಶುರುವಾಗುತ್ತೆ. ವಿಶ್ವವಿಖ್ಯಾತ ಜಂಬೂ ಸವಾರಿಯನ್ನ ನಾವೆಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದೀವಿ. 750 kg ಚಿನ್ನದ ಅಂಬಾರಿಯ ಒಳಗೆ ನಾಡದೇವತೆ ಚಾಮುಂಡೇಶ್ವರಿ ಆಕೆಯನ್ನ ಕೂರಿಸ್ಕೊಂಡು ಅಭಿಮನ್ಯು ಹೆಜ್ಜೆಯನ್ನ ಹಾಕ್ತಾನೆ. ಅದನ್ನ ಕಣ್ತುಂಬ್ಕೊಳ್ಳೋಕೆ ನಾವು ಹೋದ ವರ್ಷ ಆದ ತಕ್ಷಣ ಅದು ನೋಡಿ ನಾನು ಹೇಳಿದ್ನಲ್ಲ, ದಿನಗಳು ಹೇಗೆ ಉರುಳ್ತಾ ಇದೆ ಇವಾಗ ಅಂದರೆ, ಅಯ್ಯೋ ಮೊನ್ನೆ ಕಳ್ದಂಗೆ ಆಯಿತು ಹೋದ ವರ್ಷವನ್ನು. ಈಗ ಮತ್ತೆ ಇನ್ನೊಂದು ದಸರಾಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀವಿ. ಸೊ ಇದು ಇವರು ಈ ಪ್ರಜಾಪ್ರಭುತ್ವ ಇರೋದ್ರಿಂದ ರಾಜ್ಯದ ಪ್ರಥಮ ಪ್ರಜೆ ಅಂತ ಕರಿತೀವಿ ನಾಡಿನ ಮುಖ್ಯಮಂತ್ರಿಗಳನ್ನ. ಸಿದ್ದರಾಮಯ್ಯ ಅವರು ಅವರ ಇಡೀ ಟೀಮ್ ಅವರ ಕೆಲಸವನ್ನ ಮುಗಿಸ್ಕೊಳ್ತಾರೆ. ಈಗ ಪುಷ್ಪಾರ್ಚನೆ ಎಲ್ಲ ಆಯಿತು, ಮುಗೀತು. ಇನ್ನು ಮುಂದಕ್ಕೆ ಏನಪ್ಪ ಅಂತ ಹೇಳಿದ್ರೆ ಅಭಿಮನ್ಯುವಿನ ಟೀಮಿನ ಕೆಲಸ ಇನ್ನು ಮುಂದಕ್ಕೆ. ಆಮೇಲೆ ಈ ಬ್ಯುಸಿ ಶೆಡ್ಯೂಲ್ನಲ್ಲೆಲ್ಲ ಹೆಂಗಾಗುತ್ತೆ ಮೇಡಮ್ ಅಂದರೆ, ಫೋನ್ ಇದ್ರೆ ಕೈಯಲ್ಲಿ ಸಾಕು ಅಂತಾರೆ. ಬಟ್ ದಸರಾ ಟೈಮಲ್ಲಿ ಹಂಗಲ್ಲ, ಏನೇ ಬಿಸಿಲಿರಲಿ ಏನೇ ಇರಲಿ ನಾವು ಒಂದ್ಸಲ ನೋಡೋಣ ಅಂತ ಜನ ಹೆಂಗೆ ಗುಡ್ಡೆ ಹಾಕ್ತಾರೆ ನೋಡಿ. ಅಲ್ಲಿ ಪ್ರತಿ ವರ್ಷಕ್ಕಿಂತ ನಂಬರ್ಸ್ ಜಾಸ್ತಿ ಆಗ್ತಾ ಇರುತ್ತೆ ಅಲ್ಲಿ ನೋಡ್ಲಿಕ್ಕೆ ಅದನ್ನ. ಎಲ್ಲ ಸಿಬ್ಬಂದಿ ವರ್ಗದವರು, ಅಧಿಕಾರಿಗಳು ಕಾರ್ಯೋನ್ಮುಖರಾಗಿದ್ದಾರೆ. ಆಹಾರ ನಿಷೇ ಶ್ರಮಿಸುತ್ತಿದ್ದಾರೆ. ಮೈಸೂರು ಜಿಲ್ಲಾಡಳಿತ, ಮೈಸೂರು ಜಿಲ್ಲಾ ಪಂಚಾಯತ್ ಎಲ್ಲರೂ ಕೂಡ ಜೊತೆಯಾಗಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಎಲ್ಲರ ಸಹಯೋಗದೊಂದಿಗೆ ದಸರಾ ವಿಜಯದಶಮಿಯ ವಿಜೃಂಭಣೆಯ ಮೆರವಣಿಗೆ ಪ್ರಾರಂಭವಾಗುತ್ತಿದೆ. ಮೈಸೂರಿನ ವಿಜಯದಶಮಿ ಈ ಅಂಬಾರಿ ಮೆರವಣಿಗೆಯಲ್ಲಿ ಕರ್ನಾಟಕದ 31 ಜಿಲ್ಲೆಗಳ ಸ್ತಬ್ಧ ಚಿತ್ರಗಳು ತಮ್ಮ ಜಿಲ್ಲೆಗಳ ವಿಶೇಷತೆಯನ್ನ ತಮ್ಮ ಸ್ತಬ್ಧ ಚಿತ್ರಗಳ ಮೂಲಕ ತೋರಿಸಲಿದ್ದಾರೆ. ಅದರ ಜೊತೆಯಾಗಿ ವಿವಿಧ ಇಲಾಖೆಗಳ ಸ್ತಬ್ಧ ಚಿತ್ರಗಳು ಕೂಡ ಈ ಒಂದು ಮೆರವಣಿಗೆಯಲ್ಲಿ ಪ್ರದರ್ಶನಗೊಳ್ಳುತ್ತೆ. ಜೊತೆಗೆ ನಮ್ಮ ಜಾನಪದ ಕಲಾ ತಂಡಗಳು 60ಕ್ಕೂ ಹೆಚ್ಚು ಜಾನಪದ ಕಲಾ ತಂಡಗಳು ಈ ಮೆರವಣಿಗೆಯಲ್ಲಿ ಭಾಗವಹಿಸಲಿವೆ. ನಾಲ್ವಡಿ ಕೃಷ್ಣರಾಜ ಒಡೆಯರವರಂತೆ ಎಲ್ಲರನ್ನೂ ಒಳಗೊಳ್ಳುವ ಸರ್ಕಾರವನ್ನು ಮುನ್ನಡೆಸ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ DK ಶಿವಕುಮಾರ್ ಅವರು. ಕರ್ನಾಟಕದ ಅಭ್ಯುದಯಕ್ಕಾಗಿ ಗ್ಯಾರಂಟಿ ಸರ್ಕಾರವನ್ನ ಮುನ್ನಡೆಸ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ DK ಶಿವಕುಮಾರ್ ಅವರು. ಪಂಚ ಗ್ಯಾರಂಟಿ ಯೋಜನೆಗಳ ಮುಖೇನ ಸರ್ವರ ಒಳಿತಿಗಾಗಿ ಕಟಿಬದ್ಧರಾಗಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ HC ಮಹದೇವಪ್ಪನವರು ಹಾಗೂ ಕರ್ನಾಟಕ ಸರ್ಕಾರದ ಎಲ್ಲ ಸಚಿವರು, ಎಲ್ಲ ಶಾಸಕರುಗಳು, ಎಲ್ಲ ಗಣ್ಯಮಾನ್ಯರು. ಹಾಸಿದವರಿಗೆ ಅನ್ನ ನೀಡುವ ಕಾಯಕಲ್ಪದೊಂದಿಗೆ ಸಾಮಾಜಿಕ ನ್ಯಾಯದಲ್ಲಿ ಕೆಲಸ ಮಾಡ್ತಿರೋ ಕರ್ನಾಟಕ ಸರ್ಕಾರ ಮೈಸೂರು ದಸರೆ ಪ್ರತಿ ವರ್ಷವೂ ಕೂಡ ವಿಜೃಂಭಣೆಯಿಂದ ನಡೆಯಲಿಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲರೂ ಕೂಡ ಈ ಒಂದು ಕಾಳಜಿ ವಹಿಸಿ ಈ ಬಾರಿಯ ಮೈಸೂರು ದಸರಾ ಇನ್ನಷ್ಟು ವಿಶಿಷ್ಟವಾಗಿ ಮೂಡಿ ಬರ್ತಾ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಶ್ರೀ ಸಿದ್ದರಾಮಯ್ಯನವರ ಮುತುವರ್ಜಿಯಿಂದ, ಅವರ ಕಾಳಜಿಯಿಂದ, ಅವರ ವಿಶೇಷ ಆಸಕ್ತಿಯಿಂದ ಈ ಬಾರಿ ಏರ್ ಶೋ ಕೂಡ ಮೈಸೂರು ದಸರಲ್ಲಿ ಪ್ರಥಮ ಬಾರಿಗೆ ನಮ್ಮೆಲ್ಲರನ್ನ ಕಣ್ತುಂಬಿಕೊಳ್ಳುತ್ತಾ ಮಾಡಿದ್ದು ಈ ಬಾರಿಯ ವಿಶೇಷ ಬಂಧುಗಳೇ. ಇದೀಗ ಆಗಮಿಸ್ತಾ ಇದ್ದಾರೆ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯನವರು ಹಾಗೂ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಂತ ಶ್ರೀ DK ಶಿವಕುಮಾರ್ ಅವರು, ಡಾಕ್ಟರ್ HC ಮಹದೇವಪ್ಪನವರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಹೆಮ್ಮೆಯ ಸಚಿವರಾದ ಶಿವರಾಜ್ S ತಂಗಡಗಿಯವರು, ಸಚಿವ ಸಂಪುಟದ ಸಹೋದ್ಯೋಗಿಗಳು ಹಾಗೂ ಮಾನ್ಯ ಶಾಸಕರುಗಳು, ಜನಪ್ರತಿನಿಧಿಗಳು, ಅಧಿಕಾರಿ ವರ್ಗ ಇದೀಗ ಈ ದಸರಾ ಜಂಬೂ ಸವಾರಿಗೆ ಸಾಕ್ಷಿಯಾಗಲಿದೆ. ಮೈಸೂರು ದಸರಾ ಮಹೋತ್ಸವ 2025 ಮೆರವಣಿಗೆಯ ಉಪ ಸಮಿತಿಯಲ್ಲಿ ಅತ್ಯಂತ ದಕ್ಷತೆಯಿಂದ ಜೊತೆಯಾಗಿರುವಂತವರು ದಸರಾ ವಿಶೇಷಾಧಿಕಾರಿ ಶ್ರೀ G ಲಕ್ಷ್ಮೀಕಾಂತ ರೆಡ್ಡಿ, ಜಿಲ್ಲಾಧಿಕಾರಿ ಮೈಸೂರು ಜಿಲ್ಲೆ, ಉಪ ವಿಶೇಷಾಧಿಕಾರಿ ಶ್ರೀಮತಿ ಸೀಮಾ ಲಾಟ್ಕರ್, ಪೊಲೀಸ್ ಆಯುಕ್ತರು ಮೈಸೂರು ನಗರ, ಹಾಗೆ ಕಾರ್ಯಾಧ್ಯಕ್ಷರಾಗಿ ಕುಮಾರಿ ಬಿಂದುಮಣಿ RN, ಉಪ ಪೊಲೀಸ್ ಆಯುಕ್ತರು, ಹಾಗೆ ಕಾರ್ಯದರ್ಶಿಗಳಾಗಿ ಶ್ರೀ G ರವಿಪ್ರಸಾದ್, ಸಹಾಯಕ ಪೊಲೀಸ್ ಆಯುಕ್ತರು,
ಸಮನ್ವಯಾಧಿಕಾರಿ ಡಾಕ್ಟರ್ MD ಸುದರ್ಶನ್, ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೈಸೂರು ಜಿಲ್ಲೆ, ಉಪ ಸಮಿತಿ ಅಧ್ಯಕ್ಷರು ಶ್ರೀ ಕುಮಾರ್, ಹಾಗೆ ಮೆರವಣಿಗೆ ಉಪಸಮಿತಿಯ ಎಲ್ಲ ಉಪಾಧ್ಯಕ್ಷಗಳು, ಸದಸ್ಯರುಗಳು ಹಾಗೂ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಆಸೀನರಾಗಿದ್ದಾರೆ. ಇದೀಗ ಮೆರವಣಿಗೆ ಆರಂಭಕ್ಕೆ ಕ್ಷಣಗಣನೆ. ವೀರಗಾಸೆಯ ಕುಣಿತವನ್ನ ತಾವು ಗಮನಿಸ್ತಾ ಇದ್ದೀರಾ ವೇದಿಕೆಯಲ್ಲಿ. ಈಗಾಗಲೇ ನಂದಿ ಧ್ವಜ ಪೂಜೆ ನೆರವೇರಿದೆ. ಅಲ್ಲಿ ನಂದಿ ಧ್ವಜ ಕುಣಿತವನ್ನು ಕೂಡ ತಾವು ಗಮನಿಸಿದ್ದೀರಾ. ವೀರಗಾಸೆಯನ್ನ ಪ್ರದರ್ಶನ ಮಾಡ್ತಿರೋ ತಂಡ ಶ್ರೀ ಅಭಿನವ ಶ್ರೀ ವೀರಭದ್ರ ನೃತ್ಯ ತಂಡ. ಗಣ್ಯಮಾನ್ಯರ ಮುಂಭಾಗದಲ್ಲಿ ವೀರಭದ್ರ ಕುಣಿತವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ನಿಶಾನೆ ಆನೆಗಳು ಸಾಗಿ ಬರುತ್ತಿವೆ. ಮೈಸೂರು ಅರಮನೆ ವತಿಯಿಂದ ನಿಶಾನೆ ಆನೆ ಧನಂಜಯ ಮುಂದಡಿ ಇಡ್ತಾ ಇದ್ದಾನೆ. ನೌಫತ್ ಆನೆ ಗೋಪಿ ದಯಮಾಡಿಸ್ತಾ ಇದ್ದಾನೆ. ನಾವೆಲ್ಲರೂ ಕೂಡ ಚಪ್ಪಾಳೆಯೊಂದಿಗೆ ಸಾಕ್ಷಿ ಆಗ್ಬೋದಾ? ಈ ಬಾರಿಯ ಜಂಬೂ ಸವಾರಿ ನಿಶಾನೆ ಆನೆಯಾಗಿ ಧನಂಜಯ ಹಾಗೂ ನೌಕತ್ ಆನೆಯಾಗಿ ಗೋಪಿ. ಧನಂಜಯ ವಯಸ್ಸು 45 ವರ್ಷಗಳು, ಶರೀರದ ಎತ್ತರ 2.8 ಮೀಟರ್, ಶರೀರದ ಉದ್ದ 3.84 ಮೀಟರ್, ಅಂದಾಜು ತೂಕ 4050 ಕೆಜಿ. ದುಬಾರೆ ಆನೆ ಶಿಬಿರದಿಂದ ಬಂದಿದ್ದಾನೆ ಧನಂಜಯ. 2013ರಲ್ಲಿ ಹಾಸನ ಜಿಲ್ಲೆಯ ಯಸಳೂರು ವಲಯದ ಅರಣ್ಯ ಪ್ರದೇಶದಲ್ಲಿ ಸೆರೆ ಹಿಡಿಯಲಾಗಿದ್ದು ಈ ಧನಂಜಯನನ್ನು. ಶಕ್ತಿಶಾಲಿಯಾಗಿರುವಂತಹ ದೇಹ, ಶಿಸ್ತುಪೂರ್ಣ ನಡತೆಯೊಂದಿಗೆ ಶೀಘ್ರದಲ್ಲೇ ಪಳಗಿಸಿಕೊಂಡು ತರಬೇತಿಯನ್ನ ಪಡೆದುಕೊಂಡಿದ್ದು ನಮ್ಮ ಧನಂಜಯ ನಿಶಾನೆ ಆನೆಯಾಗಿ ಮುನ್ನಡೆಯುತ್ತಿದ್ದಾನೆ. ಕಾಡಾನೆ ಮತ್ತು ಹುಲಿಗಳನ್ನು ಸೆರೆ ಹಿಡಿಯುವ ಪ್ರಮುಖ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದಾನೆ ಧನಂಜಯ. ಕಳೆದ 7 ವರ್ಷಗಳಿಂದ ಮೈಸೂರಿನ ದಸರಾ ಮಹೋತ್ಸವದಲ್ಲಿ ನಿರಂತರವಾಗಿ ಪಾಲ್ಗೊಂಡು ಶಾಂತವಾಗಿ ಮತ್ತು ನಂಬಿಗಸ್ತತನದಿಂದ ಜಾತ್ರೆಯ ಶೋಭೆಗೆ ವಿಶೇಷತೆಯನ್ನ ಸೇರಿಸಿದ್ದಾನೆ ಧನಂಜಯ. ತನ್ನ ಶಕ್ತಿಶಾಲಿ ಸ್ವರೂಪದಿಂದ ಧನಂಜಯ ದಸರಾ ಆನೆಗಳ ಪೈಕಿ ಮಹತ್ವಪೂರ್ಣ ಸ್ಥಾನವನ್ನು ಪಡೆದಿದ್ದಾನೆ. ನಿಶಾನೆ ಆನೆಯಾಗಿ ಮುನ್ನಡೆಯುತ್ತಿದ್ದಾನೆ ಧನಂಜಯ. ಧನಂಜಯನ ಹಿಂದೆ ನೌಪತ್ ಆನೆಯಾಗಿ ಗೋಪಿ. 42 ವರ್ಷ ವಯಸ್ಸಿನ ಗೋಪಿಯ ಎತ್ತರ 2.5 ಮೀಟರ್, ಶರೀರದ ಉದ್ದರ 3.47 ಮೀಟರ್ ಇರುವಂತಹ ಇವನ ತೂಕ 3710 ಕೆಜಿ. ಬಂಧುಗಳೇ, ಈ ಆನೆಯನ್ನ 1993ರಲ್ಲಿ ಬಂಧುಗಳೇ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ DK ಶಿವಕುಮಾರ್ ಅವರಿಗೆ ಆಶೀರ್ವಾದವನ್ನು ಮಾಡಿದ್ದಾನೆ ನೌಫತ್ ಆನೆ ಗೋಪಿ. ಆಶೀರ್ವಾದವನ್ನ ಸ್ವೀಕಾರ ಮಾಡಿದ್ದಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ DK ಶಿವಕುಮಾರ್ ಅವರು. 1993ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಕಾರೆಕೊಪ್ಪ ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿ ಸೆರೆ ಹಿಡಿಯಿತು. ಬಳಿಕ ಈ ಆನೆಗೆ ದುಬಾರೆ ಆನೆ ಶಿಬಿರದಲ್ಲಿ ಶಿಸ್ತಿನ ತರಬೇತಿ ನೀಡಲಾಗಿದ್ದು ಅಲ್ಲಿಯ ಸಫಾರಿ ಸೇವೆಯಲ್ಲಿ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಪ್ರವಾಸಿಗರ ಜೊತೆಗೆ ನಿಯಮಿತ ಸಂವಹನ ಹೊಂದುತ್ತಿರುವ ಕಾರಣದಿಂದಾಗಿ ಈ ಆನೆಗೆ ಮಾನವ ಸಂಪರ್ಕದ ಉತ್ತಮ ಪರಿಚಯವಿದೆ. ಜೊತೆಗೆ ಶಾಂತ ನಿಯಂತ್ರಿತ ನಡವಳಿಕೆಯ ಇದರ ಪ್ರಮುಖ ಲಕ್ಷಣವಾಗಿದೆ. ಈ ಆನೆ ಕಳೆದ 14 ವರ್ಷಗಳಿಂದ ನಿರಂತರವಾಗಿ ಮೈಸೂರು ದಸರಾ ಮಹೋತ್ಸವದಲ್ಲಿ ಭಾಗವಹಿಸಲಾಗ್ತದೆ. ಈಗ ಬರ್ತಾ ಇದೆ ಮಹೇಂದ್ರ, 42